ಮಾದಕ ಮೈಮಾಟದಿಂದ ಸಿನಿಪ್ರಿಯರ ಮನಗೆದ್ದಿದ್ದ ಪಡ್ಡೆಗಳ ನಿದ್ದೆ ಕೆಡಿಸಿದ್ದ ನಟಿ ಪೂನಂ ಪಾಂಡೆ 32ನೇ ವಯಸ್ಸಿಗೇನೆ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಇತ್ತೀಚೆಗೆ ಸಿನಿಮಾ ನಟ ನಟಿಯರು ಇನ್ನು ಯಂಗ್ ಏಜ್ನಲ್ಲೇ ಪ್ರಾಣ ಕಳೆದುಕೊಳ್ತಾ ಇರುವಂಥದ್ದು ಆಘಾತಕಾರಿ ಸುದ್ದಿಯಾಗಿದೆ. ಸ್ಯಾಂಡಲ್ವುಡ್ನ ಜನರ ಪ್ರೀತಿಯ ಅಭಿಮಾನಿಗಳ ಅಪ್ಪು ಪವರ್ ಸ್ಟಾರ್ 46ನೇ ವಯಸ್ಸಿಗೇನೆ ಕರುನಾಡನ್ನ ಅಗಲಿ ಎಲ್ಲರನ್ನೂ ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿದ್ರು. ಇದಾದ ನಂತರ ಸ್ಪಂದನ ವಿಜಯ್ ರಾಘವೇಂದ್ರ ಸಾವು ಕೂಡ ಸ್ಯಾಂಡಲ್ವುಡ್ಗೆ ದೊಡ್ಡ ಆಘಾತವನ್ನು ತಂತು. ಚಿರುವಿನಂಥ ನಟರು, ಚಿರಂಜೀವಿ ಸರ್ಜಾರಂಥ ನಟರು ಕೂಡ ತಮ್ಮ ಯೌವನದಲ್ಲೇ ಪ್ರಾಣ ಕಳೆದುಕೊಂಡಿದ್ದು ಎಷ್ಟೋ ಜನ ಅಭಿಮಾನಿಗಳನ್ನು ಇನ್ನೂ ನೋವಿನಲ್ಲೇ ಮುಳುಗಿಸಿದೆ. ಹೀಗಿರುವಾಗ ಇವತ್ತು ಬಾಲಿವುಡ್ನಿಂದ ಬಂದಂಥ ಈ ಸುದ್ದಿ ಮತ್ತೊಮ್ಮೆ ಸಿನಿ ಪ್ರಿಯರಿಗೆ ಶಾಕ್ ಕೊಟ್ಟಿದೆ. ಮಾದಕ ನಟಿ ಅನಿಸಿಕೊಂಡಿದ್ದ ಪೂನಂ ಪಾಂಡೆ 32ನೇ ವಯಸ್ಸಿಗೇನೆ ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗಿ ಮರಣ ಹೊಂದಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಜನಿಸಿದ್ದ ಪೂನಂ ಪಾಂಡೆ ನಶಾ ಸಿನಿಮಾ ಮೂಲಕ ಬಾಲಿವುಡ್ಗೆ 2013ರಲ್ಲಿ ಕಾಲಿಟ್ಟಿದ್ರು. ಮಾಡೆಲ್ ಆಗಿ ನಶಾ ಸಿನಿಮಾ ಮೂಲಕ ಬಾಲಿವುಡ್ಗೆ ಕಾಲಿಟ್ಟ ಪೂನಂ ಪಾಂಡೆ 2014ರಲ್ಲೇ ಲವ್ ಈಸ್ ಪಾಯ್ಸನ್ ಸಿನಿಮಾದಲ್ಲಿ ಶಾನೆ ಇಷ್ಟ ಕ್ರಿಕೆಟು ಅನ್ನುವ ಒಂದು ಸ್ಪೆಷಲ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು. ಇದರಲ್ಲಿ ನಟಿಸಿದ್ದ ರಾಜೇಶ್ ಕೂಡ, ಹಳ್ಳಿ ಹೈದ ರಾಜೇಶ್ ಕೂಡ ಪ್ರಾಣ ಕಳೆದುಕೊಂಡಿದ್ದು ದುರಂತ. 32ನೇ ವಯಸ್ಸಿನಲ್ಲೇ ಪೂನಂ ಪಾಂಡೆ ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ. ಕಾಕತಾಳೀಯ ಅಂದರೆ ನಿನ್ನೆಯಷ್ಟೇ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ಸಾಕಷ್ಟು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಕೇಂದ್ರ ಸರ್ಕಾರ ಪ್ರಕಟಿಸಿತ್ತು. ಇದಕ್ಕೆ ಹೆಚ್ಚಿನ ಉತ್ತೇಜನ ನೀಡುವ ಬಗ್ಗೆ ಕೂಡ ಸರ್ಕಾರ ಬಜೆಟ್ನಲ್ಲೇ ಪ್ರಕಟಣೆ ನೀಡಿತ್ತು. ನಿರ್ಮಲಾ ಸೀತಾರಾಮನ್ ಇದರ ಬಗ್ಗೆ ಬಹಳಷ್ಟು ಹೊತ್ತು ಮಾತನಾಡಿದ್ರು ಕೂಡ. ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಈಗ ಹೆಣ್ಣು ಮಕ್ಕಳಲ್ಲಿ ಅವರನ್ನು ಅತ್ಯಂತ ಹೆಚ್ಚು ಬಲಿ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದು ದುರಂತ. ಇಡೀ ಜಗತ್ತಿನಲ್ಲೇ 16% ಮಹಿಳೆಯರು ಭಾರತದಲ್ಲೇ ಈ ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗಿ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಇನ್ನು ಪ್ರತಿ ವರ್ಷ 80,000 ಮಹಿಳೆಯರನ್ನ ನಮ್ಮ ದೇಶದಲ್ಲೇ ಗರ್ಭಕಂಠದ ಕ್ಯಾನ್ಸರ್ ಬಾಧಿಸ್ತಾ ಇದೆ. ಇದರಲ್ಲಿ 35,000 ಮಂದಿ ಸಾವನ್ನಪ್ಪಿದ್ದಾರೆ. ಗರ್ಭಕಂಠದ ಕ್ಯಾನ್ಸರ್ ಬಂದ 40% ಮಹಿಳೆಯರು ಪ್ರಾಣ ಕಳೆದುಕೊಳ್ಳೋದು ಆತಂಕಕಾರಿ ವಿಚಾರ. ಇದೇ ಗರ್ಭಕಂಠದ ಕ್ಯಾನ್ಸರ್ಗೆ ಈಗ ಬಾಲಿವುಡ್ ನಟಿ ಮಾದಕ ತಾರೆ ಪೂನಂ ಪಾಂಡೆ ಕೂಡ ಬಲಿಯಾಗಿರುವ ಆಘಾತಕಾರಿ ಸುದ್ದಿ ಬಂದಿದೆ. ದೇಶದಲ್ಲೇ ಗರ್ಭಕಂಠದ ಕ್ಯಾನ್ಸರ್ ಪ್ರಕರಣಗಳ ಮೇಲೆ ಕೇಂದ್ರ ಸರ್ಕಾರ ಕಣ್ಣಿಟ್ಟಿದೆ. ಆರೋಗ್ಯ ಇಲಾಖೆಯ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು 9 ರಿಂದ 14 ವರ್ಷದೊಳಗಿನ ಬಾಲಕಿಯರು ಲಸಿಕೆ ಹಾಕಿಕೊಳ್ಳುವಂತೆ ಕೇಂದ್ರ ಸರ್ಕಾರ ಉತ್ತೇಜಿಸ್ತಾ ಇದೆ. ಈ ಸರ್ವೈಕಲ್ ಕ್ಯಾನ್ಸರ್ ಬರುವ ಮೊದಲೇ ಇದನ್ನು ತಡೆಯುವ ಬಗ್ಗೆ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸದ್ಯ ಭಾರತದಲ್ಲೇ ತಯಾರಾಗ್ತಿರುವ ಸೀರಮ್ ಇನ್ಸ್ಟಿಟ್ಯೂಟ್ನ ಸೆರ್ವಾವ್ಯಾಕ್ ಹೆಸರಿನ ಲಸಿಕೆ ಮಾರುಕಟ್ಟೆಯಲ್ಲಿ ಪ್ರತಿ ಡೋಸ್ಗೆ 2,000 ರೂಪಾಯಿನಂತೆ ಲಭ್ಯವಿದೆ. ಇದನ್ನು ಭರಿಸೋದು ಸಾಮಾನ್ಯ ಜನರಿಗೆ ಕಷ್ಟವಾಗ್ತಾ ಇದೆ. ಈ ಕಾರಣಕ್ಕೆ ಸರ್ಕಾರ ಇದಕ್ಕೆ ಒಂದಷ್ಟು ರಿಯಾಯಿತಿ ದರದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಸಿಗುವ ಹಾಗೆ ವ್ಯವಸ್ಥೆಯನ್ನು ಮಾಡುವ ಬಗ್ಗೆ ಈ ಬಜೆಟ್ನಲ್ಲಿ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಇನ್ನು ಅಮೆರಿಕ ಹಾಗೂ ಕೆನಡಾ ಮೂಲಕ ಅಲ್ಲಿನ ಸಂಸ್ಥೆಗಳಿಂದ ಬರುವಂತಹ ಈ ಲಸಿಕೆ 4,000 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಒಟ್ಟಾರೆ ಈ ಬಜೆಟ್ನ ನಂತರ 9 ರಿಂದ 14 ವರ್ಷದೊಳಗಿನ ಬಾಲಕಿಯರಿಗೆ ಈ ಒಂದು ಡೋಸನ್ನು ನೀಡೋದಕ್ಕೆ ಶಿಫಾರಸು ಮಾಡಲಾಗಿತ್ತು. ಆದರೆ ಈ ಒಂದು ಶಿಫಾರಸು, ಈ ರೀತಿಯ ಕಾಳಜಿಯನ್ನು ಸರ್ಕಾರ ತೆಗೆದುಕೊಳ್ತಿರೋದ್ರ ಮಧ್ಯೆನೇ ಈ ಗರ್ಭಕಂಠದ ಕ್ಯಾನ್ಸರ್ಗೆ ಪೂನಂ ಪಾಂಡೆ ಬಲಿಯಾದ ಸುದ್ದಿ ಬಂದಿದೆ. ದೇಶದಾದ್ಯಂತ ಹೆಸರುವಾಸಿಯಾಗಿದ್ದೆ ಪೂನಂ ಪಾಂಡೆ ಬಹಳಷ್ಟು ಮಾದಕ ಅಭಿನಯ, ಮಾದಕ ಪಾತ್ರಗಳಲ್ಲಿ ಅಭಿನಯಿಸಿದ್ದಕ್ಕೆ, ಜೊತೆಗೆ ಒಂದಷ್ಟು ವಿವಾದಗಳಿಗೇನೆ ಪೂನಂ ಪಾಂಡೆ ಸುದ್ದಿ ಮಾಡಿದ್ರು. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯಾದ ಸಂದರ್ಭದಲ್ಲಿ ಪೂನಂ ಪಾಂಡೆ ರಾಮನ ಧ್ವಜವನ್ನ, ಕೇಸರಿ ಧ್ವಜವನ್ನ ಹಿಡಿದು ಸಂಭ್ರಮಿಸಿದ್ರು. ಕೇವಲ ಪಾತ್ರಗಳಲ್ಲಿ ಮಾತ್ರ ಮಾದಕವಾಗಿ ನಟಿಸ್ತಾ ಇದ್ದಂಥ ಪೂನಂ ಪಾಂಡೆ ಬಹಳಷ್ಟು ವಿಚಾರಗಳಲ್ಲಿ ಭಾರತದ ಸಂಸ್ಕೃತಿಯನ್ನ ಕೂಡ ಸಂಭ್ರಮಿಸ್ತಾ ಇದ್ರು, ಮೆಚ್ಚಿಕೊಳ್ತಾ ಇದ್ರು. ಪಾತ್ರಗಳಲ್ಲಿ ಮಾತ್ರ ಮಾದಕ ಅಭಿನಯದಿಂದ ಸಾಕಷ್ಟು ವಿವಾದಕ್ಕೊಳಗಾಗಿದ್ದ ನಟಿ ಇನ್ನೂ ಸಾಕಷ್ಟು ಸಿನಿಮಾಗಳನ್ನು ನಟಿಸುವ ಲೆಕ್ಕಾಚಾರದಲ್ಲಿದ್ದಾಗಲೇ ಮರಣ ಹೊಂದಿದ್ದಾರೆ. ಸದ್ಯ ಒಂದಷ್ಟು ಶೋಗಳ ಮೂಲಕ ಕೂಡ
2022ರಲ್ಲಿ ಲಾಕಪ್ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿದ್ದರು. ಬಹಳಷ್ಟು ಸ್ಮಾಲ್ ಸ್ಕ್ರೀನ್ನಲ್ಲಿ ಕಿರುತೆರೆಯಲ್ಲಿ ಅವಕಾಶಗಳನ್ನು ಗಿಟ್ಟಿಸ್ತಾ ಇದ್ದಂಥ ಪೂನಂ ಪಾಂಡೆ ಗರ್ಭಕಂಠದ ಕ್ಯಾನ್ಸರ್ನಿಂದ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. 2017ರಲ್ಲಿ ಲವ್ ಇಸ್ ಪಾಯ್ಸನ್ ಸಿನಿಮಾದಲ್ಲಿ ನಟಿಸಿದ ನಂತರ ಬೆಂಗಳೂರಿನಲ್ಲಿ ಪ್ರಚಾರಕ್ಕೆ ಕೂಡ ಬಂದಿದ್ದ ಪೂನಂ ಪಾಂಡೆ ಥಿಯೇಟರ್ನಲ್ಲಿ ಟಿಕೆಟ್ ಕೌಂಟರ್ ಬಳಿ ನಿಂತು ಟಿಕೆಟನ್ನು ಮಾರಾಟ ಮಾಡಿ ಥಿಯೇಟರ್ಗೆ ಜನರನ್ನು ಸೆಳೆಯುವಲ್ಲಿ ಚಿತ್ರದ ಪ್ರಚಾರವನ್ನು ಭರ್ಜರಿಯಾಗಿ ಮಾಡಿದರು. ಹಾಗೆಯೇ ಕರ್ನಾಟಕದಾದ್ಯಂತ ಮಾಧ್ಯಮಗಳಿಗೆ ಸಂದರ್ಶನವನ್ನು ಕೂಡ ಕೊಟ್ಟು ತಮ್ಮ ಚಿತ್ರವನ್ನು ಪ್ರಮೋಷನ್ ಮಾಡಿದರು. ಹಾಗಾಗಿ ಪೂನಂ ಪಾಂಡೆ ಕೂಡ ಕರ್ನಾಟಕದಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸುವಂತಹ ಭರವಸೆಯನ್ನು ಕೂಡ ಮೂಡಿಸಿದರು. ಆದರೆ ಅದಾದ ನಂತರ ಅವರಿಗೆ ಆಫರ್ಗಳು ಸಿಗಲಿಲ್ಲ. ಬಾಲಿವುಡ್ನಲ್ಲೇ ಬ್ಯುಸಿಯಾಗಿದ್ದರು. ಮಾಡೆಲ್ ಆಗಿ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ರು. ಒಳ್ಳೆಯ ಸಿನಿಮಾಗಳ ಅವಕಾಶಗಳಿಗಾಗಿ ಕಾಯ್ತಾ ಇದ್ದಂಥ ಪೂನಂ ಪಾಂಡೆಗೆ ಆಕಸ್ಮಿಕ ಆಘಾತ ಬಂದೆರಗಿದ್ದು ಈಗ 32ನೇ ವಯಸ್ಸಿನಲ್ಲೇ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ.